ಯಾರಿಗೆ ಅದೆಷ್ಟು ಭೂಮಿ ಇದೆ ಗೊತ್ತಾ? ಯಾರಿಗೆ ಅದೆಷ್ಟು ಆಸ್ತಿ ಅಂತಸ್ತು ಇದೆ ಗೊತ್ತಾ? ಅದನ್ನೆಲ್ಲ ನಾನು ಬೇಕಾದರೆ ಲೆಕ್ಕ ಕೊಡ್ತಾ ಹೋಗ್ತೀನಿ. ಒಂದು ವೇಳೆ ನಾನು ಲೆಕ್ಕ ಕೊಟ್ಟರೆ ಅದು ಸಣ್ಣತನದ ಪಾಲಿಟಿಕ್ಸ್ ಆಗುತ್ತೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಯಾರ ಭೂಮಿ ಎಲ್ಲಿದೆ, ಎಷ್ಟಿದೆ ಅಂತ ಗೊತ್ತಿದೆ, ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಪೋಸ್ಟರ್ ಹಾಕಿ ಸಣ್ಣತನದ ರಾಜಕೀಯವನ್ನು ಮಾಡಬೇಕು. ಪೋಸ್ಟರ್ ವಾರನ್ನು ಕಂಡು ಕೆರಳಿದಂತಹ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ರಾಜಕಾರಣದಲ್ಲಿ ಈಗ ಪೋಸ್ಟರ್ ವಾರ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಕಾಂಗ್ರೆಸ್ ಪೋಸ್ಟರ್ ವಾರನ್ನ ಈಗ ಮಾಡ್ತಾ ಇದೆ. ಕಾಂಗ್ರೆಸ್ ಪೋಸ್ಟರ್ಗೆ ನಿಖಿಲ್ ಕುಮಾರಸ್ವಾಮಿ ಈಗ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಆಗ 40% ಕಮಿಷನ್ ಪೇ ಸಿಎಂ ಅಂತ ಪೋಸ್ಟರ್ಗಳನ್ನು ಮಾಡಿ ಪಾಲಿಟಿಕ್ಸ್ ಅನ್ನು ಮಾಡಿ ಕಾಂಗ್ರೆಸ್ಗೆ ಈ ಪೋಸ್ಟರ್ ಅಭಿಯಾನ ಅಥವಾ ಈ ಪೋಸ್ಟರ್ ಇಂದ ಮತ್ತೊಬ್ಬರ ಚಾರಿತ್ರ್ಯವನ್ನು ವಧೆ ಮಾಡೋದು ಹೊಸದೇನಲ್ಲ. ಕಾಂಗ್ರೆಸ್ಸಿನ ಈ ಪರ್ಸೆಂಟೇಜ್ ಲೆಕ್ಕ ನನಗೆ ಚೆನ್ನಾಗಿ ಗೊತ್ತಿದೆ. ಅಧಿಕಾರಿಗಳು, ಶಾಸಕರಿಗೆ ಎಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ತಿಳಿದಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ನಾನು ಬೇಕಾದರೆ ದಾಖಲಾತಿಯನ್ನು ಬಿಡುಗಡೆ ಮಾಡಬೇಕಾ ಹೇಳಿ ಅಂತ ಪ್ರಶ್ನೆ ಮಾಡಿ. ಯಾರೋ ಮಾಡ್ತಾರೆ ಅಂತ ನಾವು ಅದನ್ನೇ ಮಾಡೋದು ಸರಿ ಅನ್ಸಲ್ಲ. ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಈಗ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಪೋಸ್ಟರ್ ವಾರನ್ನ ಈಗ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ JDSನ ವಿರುದ್ಧ ಮತ್ತು ಕುಮಾರಸ್ವಾಮಿ ಅವರ ಕುಟುಂಬದ ವಿರುದ್ಧ. ಯಾರ ಭೂಮಿ ಎಲ್ಲಿದೆ, ಎಷ್ಟಿದೆ ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಇವರು ಪೋಸ್ಟರ್ ಹಾಕಿದ ಮಾತ್ರಕ್ಕೆ, ಇವರು ಪೋಸ್ಟರಲ್ಲಿ ಹೇಳಿದ ವಿಚಾರ ಯಾವತ್ತಿಗೂ ಸತ್ಯ ಆಗಲ್ಲ. ಮತ್ತು ಕಾಂಗ್ರೆಸ್ಸಿನ ಈ ಪೋಸ್ಟರ್ ವಾರ್ ಅನ್ನೋದು ಏನಿದೆ ಅದು ಇವತ್ತಿನ ನಿನ್ನೆಯ ವಿಚಾರ ಅಲ್ಲ. ಸುಮಾರು ವರ್ಷಗಳಿಂದ ಇದನ್ನು ಮಾಡಿಕೊಂಡು ಬರ್ತಾ ಇದೆ. ಈ ತರಹದ ಸಣ್ಣತನದ ರಾಜಕಾರಣವನ್ನು ಮಾಡಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ಸಿಗೆ ಎಚ್ಚರಿಕೆಯನ್ನು ನೀಡಿದರು. ಕುಮಾರಸ್ವಾಮಿಯವರ ಕುಟುಂಬದ ವಿರುದ್ಧ ಏನೋ ಒಂದು ಪೋಸ್ಟರ್ ಹಾಕಿ ಕುಮಾರಸ್ವಾಮಿಯವರ ತೇಜೋವಧೆ ಮಾಡಿಬಿಡ್ತೀವಿ ಅಥವಾ ದೇವೇಗೌಡರ ಕುಟುಂಬದ ತೇಜೋವಧೆ ಮಾಡಿಬಿಡ್ತೀವಿ ಅಂತ ಹೇಳಿದರೆ ಅದು ಸಣ್ಣತನದ ಪರಮಾವಧಿ ಆಗುತ್ತೆ. ಯಾರ್ಯಾರ ಆಸ್ತಿ, ಯಾರ್ಯಾರ ಭೂಮಿ ಎಲ್ಲೆಲ್ಲಿದೆ ಅಂತ ನನಗೂ ಗೊತ್ತಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಮಾಧ್ಯಮದ ಮೂಲಕ ಮಾತನಾಡಿದರು. ಪೋಸ್ಟರ್ ಅಭಿಯಾನ ಕಾಂಗ್ರೆಸ್ನವ್ರಿಗೇನು ಹೊಸದಲ್ಲ. ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ 40% ಕಮಿಷನ್ ಅಂತ ಪೇ ಸಿಎಂ ಕ್ಯಾಂಪೇನ್ ಮಾಡಿದ್ರು. ಈಗ ಆ ಒಂದು ಪರ್ಸೆಂಟೇಜು ಎಲ್ಲಿ ಹೋಗಿ ನಿಂತಿದೆ ಅಂತಕ್ಕಂಥದ್ದು ಇವತ್ತು ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಜೊತೆಯಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕರಿಗೂ ಗೊತ್ತಿದೆ, ಬೇರೆ ಪಕ್ಷದವ್ರು ಬಿಟ್ಬಿಡಿ. ಹಾಗಾಗಿ ಪೋಸ್ಟರ್ ಅಭಿಯಾನ ಇವೆಲ್ಲ ಹೆಚ್ಚಾಗಿ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ನೋಡಿ, ಯಾರ್ಯಾರ್ದು ಭೂಮಿ ಎಲ್ಲೆಲ್ಲಿದೆ, ಯಾರ್ಯಾರು ಎಷ್ಟೆಷ್ಟು ಭೂಮಿಯನ್ನ ಹೊಂದಿದ್ದಾರೆ ಕರ್ನಾಟಕದಲ್ಲಿ, ಬೇಕಾದ್ರೆ ನಾವು ಬಿಡುಗಡೆ ಮಾಡ್ತೀವಿ. ಆದ್ರೆ ಅಷ್ಟು ಸಣ್ಣತನದ ರಾಜಕಾರಣಕ್ಕೆ ನಾವು ಇಳಿಬಾರದು ಅಂತಕ್ಕಂಥದ್ದು ನಿರ್ಧಾರ ಮಾಡಿದೀವಿ. ಪೋಸ್ಟರ್ ಅಭಿಯಾನ ಕಾಂಗ್ರೆಸ್ನವ್ರಿಗೇನು ಹೊಸದಲ್ಲ. ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ 40% ಕಮಿಷನ್ ಅಂತ ಪೇ ಸಿಎಂ ಕ್ಯಾಂಪೇನ್ ಮಾಡಿದ್ರು. ಈಗ ಆ ಒಂದು ಪರ್ಸೆಂಟೇಜು ಎಲ್ಲಿ ಹೋಗಿ ನಿಂತಿದೆ ಅಂತಕ್ಕಂಥದ್ದು ಇವತ್ತು ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಜೊತೆಯಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕರಿಗೂ ಗೊತ್ತಿದೆ, ಬೇರೆ ಪಕ್ಷದವ್ರು ಬಿಟ್ಬಿಡಿ. ಹಾಗಾಗಿ ಪೋಸ್ಟರ್ ಅಭಿಯಾನ ಇವೆಲ್ಲ ಹೆಚ್ಚಾಗಿ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ನೋಡಿ, ಯಾರ್ಯಾರ್ದು ಭೂಮಿ ಎಲ್ಲೆಲ್ಲಿದೆ, ಯಾರ್ಯಾರು ಎಷ್ಟೆಷ್ಟು ಭೂಮಿಯನ್ನ ಹೊಂದಿದ್ದಾರೆ ಕರ್ನಾಟಕದಲ್ಲಿ, ಬೇಕಾದ್ರೆ ನಾವು ಬಿಡುಗಡೆ ಮಾಡ್ತೀವಿ. ಆದ್ರೆ ಅಷ್ಟು ಸಣ್ಣತನದ ರಾಜಕಾರಣಕ್ಕೆ ನಾವು ಇಳಿಬಾರ್ದು.